ಡೈರೆಕ್ಟು ಮಂಗಳೂರು ಬಿರಿಯಾನಿ ಅಡ್ಡಾಕೋತೀವಿ. ಅಲ್ಲಿಂದ ವೆಜ್ ಬಿರಿಯಾನಿ ತೊಗೊತಾರೆ, ಒಂದು 25-30 ತೊಗೊತಾರಂತೆ. ಅಲ್ಲಿ ನಾವೇನು ಎರಡೇ ಬೇಕಂತ ಅಂದ್ಕೊಂಡಿದ್ವಿ, ಇವ್ರಿಗೇನು 25-30 ಬೇಕಂತೆ. ಅಲ್ಲಿಂದ ತಗೊಂಡೋಗಿ ಎಸಿಂದ ತೋರಿಸ್ತೀವಿ ನಿಮ್ಗೆ. ಚಲೋ ಬಾತ್ ಕರ್ನ ಯಾರು. ನಾವು ಹೋಗ್ತಾ ಇದ್ದೀವಿ ಈ ಕಡೆ. ಹಿಂಗೆ ಮಂಗಳೂರು ಕ್ಯಾಂಟೀನ್ ಬರುತ್ತೆ. ಇಲ್ಲಿ ಮಂಗಳೂರು ಕ್ಯಾಂಟೀನ್ಗೆ ಹೋಗಿ ನೋಡಿ. ಸಿಗಲಿಲ್ಲ, ಇವಾಗ ಬಂದಿದ್ದೀವಿ बागलूर में नंबर 1 इधर। कहाँ जा रहे हैं? वहाँ पे जाने का रहे? इधर जाना है। सीधा जा कैरी लेने का रहे। सीधे जाने का? हाँ उधर उधर उधर। क्या बात करता है तुम? कैरी लेने को बोल रहे हो? चलो हाँ उधर 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 जा, उधर चल उधर. ಮುಗಿತು. ಇವಾಗ ಬೇಕ್ರಿಗೆ ಬಂದಿದ್ದೀವಿ. ಬೇಕ್ರಿಯಲ್ಲಿ ಏನೋ ಪಾರ್ಸಲ್ ತೊಗೋಬೇಕು. ಇಲ್ಲಿಂದ ಮತ್ತೆ ಹೋಗ್ಬೇಕು ಡೈರೆಕ್ಟ್ ಅಲ್ಲಿಗೆ. ಎಲ್ಲಿ ಹೋದ ಇವನು? ಮುನಿ ಆಜಾವ್. ಬಾಗ್ಲೂರ್ ಸಿಟಿ ಆ್ಯಂಡ್ ಮೈ ಏರ್ಪೋರ್ಟ್ का रोड ನೋಡಿ ಹೇಗಿದೆ ಬಿಲ್ಡಿಂಗ್. ಸೂಪರ್ है ना? ए बात करना यार. ए दोस्तों, मुंबई जैसा फील आएगा दोस्तों. मुंबई गाड़ी चलाता हूँ. देखो यार फुल एंजॉय में कर रहा है. एंजॉय में चल रहा है गाड़ी. हवा आ रहे यार, ऐसा मार रहे हैं. ನಾವು ಬಂದಿವಿ ಸತೀಶ್ ಬಿರಿಯಾನಿ ಅಡ್ಡ. ಇದೆಲ್ಲ ಬಿರಿಯಾನಿ ತಿನ್ನಕ್ಕೆ ಬಂದಿವಿ. 22 ಪಾರ್ಸಲ್ ಹೋಯ್ತಾ ಇದ್ದೀವಿ. 25 ಪಾರ್ಸಲ್ ಹೋಯ್ತಾ ಇದ್ದೀವಿ. ಇವನು ನನ್ನ ಫ್ರೆಂಡು ಮತ್ತು ಇವರು ಎಲ್ಲರೂ ಬಂದಿದ್ದೀವಿ ಸತೀಶ್ ಬಿರಿಯಾನಿಗೆ. ನಿಮಗೆ ತೋರಿಸ್ತೀನಿ ಸತೀಶ್ ಬಿರಿಯಾನಿ ಅಡ್ಡ ಹೇಗಿದೆ ಅಂತಂದರೆ ಈ ಥರ ಇದೆ ನೋಡಿ. ಇಲ್ಲೆಲ್ಲ ತೋರಿಸ್ಬೇಕಂತಂದರೆ ಸತೀಶ್ ಬಿರಿಯಾನಿ ಅಡ್ಡ ಇಲ್ಲಿ ಬಂದಿದ್ದೀವಿ. ಬಿರಿಯಾನಿ ಚೆನ್ನಾಗಿ ಮಾಡ್ತಾರ್ರಿ ಇಲ್ಲಿ ಸತೀಶ್ ಬಿರಿಯಾನಿ ಅಡ್ಡ. ಒಳಗಡೆ ತೋರಿಸಿ ನಿಮಗೆ ಹೇಗಿದೆ ಅಂತಂದರೆ ಇಲ್ಲ ಕ್ಯಾಂಟೀನು ಅದೆಲ್ಲ ಇದೆ ಒಳಗಡೆ. आ जाओ ना यार, आ जाओ. ನೋಡಿ ಇದೆ ಸತೀಶ್ ಬಿರಿಯಾನಿ ಅಡ್ಡ. ಎಲ್ಲ ಕ್ವಾಲಿಟಿ ಸಖತ್ತಾಗಿ ಮಾಡ್ತಾರೆ ಇಲ್ಲಿ. ಎಷ್ಟು ನೈಸ್ ಮಾಡ್ಯವ್ರೆ ನೋಡ್ರಿ ಇಲ್ಲಿ. ಓ ಎಷ್ಟು ಮಾತಾಡೋಣ? 23 ಕೇಳೋಣ ಬಾ ಮಾತಾಡೋಣ. ಇಲ್ಲಿ ಒಳಗಡೆ ಬಂದರೆ ಈ ಥರ ಇದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಸಿಗುತ್ತೆ ಇಲ್ಲಿ. ಕೌಂಟ್ರ್ ಇದು ಮಸ್ತ್ ಇದೆ. ಓ ಮೆನುನಾ ಅವರಾ? ಅಣ್ಣ ಅವರು ಸತೀಶ್ ಅವ್ರು ಇಲ್ವಾ? ಹೊರಗಡೆ ಹೋಗಿದ್ದಾರಾ? ನಂಬರ್ ತಗೋಣ, ಮಾತಾಡೋಣ. ಬಿರಿಯಾನಿ ತೊಗೊಳ್ಬೇಕು. ಇವಾಗ ಬಿರಿಯಾನಿ ತೊಗೊಂಡು ಇವನು ನಾನು ಎಲ್ಲರೂ ಹೋಗೇಸಿಂದ ಇವಾಗ ಪಾರ್ಟಿ ಮಾಡ್ಬೇಕು. ಇವಾಗ ಎಲ್ಲರೂ ಇವಾಗೆಲ್ಲ ಡ್ರಿಂಕ್ಸ್ ತರ್ತಾರಂತೆ ಇವರು. ನೋಡ್ಬೇಕು ಇವಾಗ ಏನೇನು ಮಾಡ್ಬೇಕಂತ ಹೇಳಿಗೆಸಿಂದ. ಇವಾಗ ಇನ್ನು ಬಿರಿಯಾನಿ ರೆಡಿ ಆಗಿಲ್ಲಂತೆ. ರೆಡಿ ಮಾಡ್ತಾ ಇದ್ದಾರೆ. ಒಂದು 25 ಇಲ್ಲ 30 ಆಗುತ್ತೆ. 30-35 ತೊಗೊಂಡೇಸಿಂದ ಹೋಗೇಸಿಂದ ಫುಲ್ ಪಾರ್ಟಿ ಅದೇ ಇವತ್ತ. ನಮ್ಮ ಫ್ರೆಂಡ್ ಒಂದು ಏನು ಬರ್ತ್ಡೇ ಇದ್ರ ಸಲುವಾಗಿ ಎಲ್ಲರಿಗೂ ಪಾರ್ಟಿ ಕೊಡ್ತಾಯಿದ್ದಾನೆ ಇಲ್ಲಿ. ए यार तू आ जाएगा ना? आएगा. चलो हम लोग आते. चल आपको बिरियानी अड्डा ಎಲ್ಲ ಹೋಗೇಸಿ ನಿಮ್ಗೆ ತಿರುಗಾಡಿಸಿ ಕರ್ಕೊಂಡು ಹೋಗ್ತೀವಿ. ಏನ್ರಿ ಪಾರ್ಟಿ ಎದ್ರದ್ದು ಏನು ಕತೆ? ಏನು ಹೇಳ್ತಾನಿಲ್ಲ ನೀವು. ಪಾರ್ಟಿ ಹೇಳಿ, ಪಾರ್ಟಿ ಬಗ್ಗೆ ಹೇಳ್ರಿ. ಬಗ್ಗೆ ಏನು ಗೊತ್ತಿಲ್ಲ. ಹಾಂ ಹೇಳಿ. ಪಾರ್ಟಿ ಮಾಡ್ಕೊಂಡವ್ರು ಹೇಳ್ತಾರೆ ನೋಡು. ಹಾಂ ಯಾರ್ದು ಏನು ಕತೆ ಪಾರ್ಟಿ? ಸ್ವಲ್ಪ ಪಾರ್ಟಿ ಬಗ್ಗೆ ಹೇಳಿ. ಹೇಳ್ತೀನಿ ಆಮೇಲೆ. ಏನು ಎದ್ದಕ್ಕ ಕಾಸು ಕೊಡ್ತೀರಾ? ಕಾಸು ಎಲ್ಲಿಗೆ ಹೋಗುತ್ತೆ? ಮುಂದೆ ಪಾರ್ಟಿ ಹೆಸರು ಹೇಳ್ಬಿಟ್ರೆ ಆಗ್ತದೆ. ಹಾಂ ಏನಿದೆ ಅಲ್ಲ ಏನಿದೆ? ಅದೇ ಹೇಳ್ತಿಲ್ಲ, ಸಸ್ಪೆನ್ಸ್ ಅಂದ್ರೆ ಏನು ಪ್ರೋಗ್ರಾಮ್ ಇರ್ಬೇಕಲ್ಲ. ಏನು ಇದ್ರೆ ಪಾರ್ಟಿ ಕೊಡ್ಬೇಕಾಗತ್ತಲ್ಲ. ಇವಾಗ ಹೇಳ್ಬಿಟ್ರೆ ಮಜಾ ಇರಲ್ವಾ? ಬಿರಿಯಾನಿ ತಗೊಂಡ್ರಾಗ ಹೇಳ್ಬಿಡ್ತೀರಾ ಮಾಡೋವಾಗ ಇದಕ್ಕೆ ಪಾರ್ಟಿ ಕೊಡ್ತಾ ಇರೋದು ಅಂತ ಅವರು ಒಂದು ಇದಕ್ಕೆ ಕೈ. ಅಲ್ಲಿ ಹೋದ್ಮೇಲೆ ಎಲ್ಲರಿಗೂ ಸರ್ಪ್ರೈಸ್ ಕೊಡ್ತೀರಾ ಎದಕ್ಕೆ ಬಿರಿಯಾನಿ ಅಂತ ಹೇಳಿಸಿಂದ? ಹಾಂ ಓಕೆ. ಎಷ್ಟು ಟೋಟಲ್ ಎಷ್ಟು ಬೇಕಾ? ಎಷ್ಟು? 25. ಸರಿ ಓಕೆ. ಅಲ್ಲಿ ಹೋದ್ಮೇಲೆ ಹೇಳ್ತೀರಾ? ಸರ್ಪ್ರೈಸ್ ಹೇಳ್ಬೇಕು ಹೆಂಗ? ಸರಿ ಓಕೆ ಬನ್ನಿ. ನಮ್ಮದು ಫುಲ್ಲು ಫೇಮಸ್ ಆಗಬೇಕು.
ನೋಡಿ ಒಳಗಡೆ ಎಲ್ಲ ಟೇಪ್ ರೆಕಾರ್ಡ್ ಎಲ್ಲ ಇಟ್ಟಿದ್ದಾರೆ. ಬಾ ಬಂದ್ರೆ ಬಾ, ಕೌಂಟ್ರ್ ಅಲ್ಲಿ ಬಂದಾರೆ. ಎಷ್ಟು ವೆಜ್ ಬಿರಿಯಾನಿ ಎಷ್ಟು? ಎರಡಾ? ಅಣ್ಣ ಎರಡು ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಇಲ್ಲ, ವೆಜ್ ಇಲ್ಲ, ನಾನ್ ವೆಜ್ ವೆಜ್ ಅಲ್ಲ. ಒಂದು ನಾನ್ ವೆಜ್ ಅಂತ. ನಾನ್ ವೆಜ್ ಅಂತ 2 ಹಾಫ್ ಮಟನ್ ಬಿರಿಯಾನಿ, 23 ನಾನ್ ವೆಜ್, 2 ಹಾಫ್ ಮಟನ್ ಬಿರಿಯಾನಿ ಪಾರ್ಸಲ್. ನಾನ್ ವೆಜ್ ತಗೊಂಡು ಅದು ನಾನ್ ವೆಜ್ ಅಷ್ಟೇ, ವೆಜ್ ಇಲ್ಲ. ಅಡಾಪ್ ಚಿಕನ್ ಬಿರಿಯಾನಿ. ಇಲ್ಲಿ ಇದು ಬಿರಿಯಾನಿದು ಅಡ್ಡದು ತೋರಿಸ್ತಾ ಇದ್ದೀವಿ, ಯೂಟ್ಯೂಬ್ ಚಾನಲ್ ಇದೆ. ಅಡಾಪ್ ಚಿಕನ್ ಬಿರಿಯಾನಿ ಅವ್ರು ಕೊಡಲ್ಲ ಅಂತಂದ್ರೆ ಅವ್ರು ಬಿಲ್ ಆಗ್ತದೆ. 340 rupees. 1450 ಕರೆಕ್ಟಾ? ಕುಸ್ಕೋ ಒಂದು ಚಿಕನ್ ಹಾಫ್ ಹೇಳ್ಬಿಡ್ಲಾ? ಪ್ಯಾಂಟ್ಸ್ ತೊಗೊಂಡಿದ್ದೀವಿ, ಬಿರಿಯಾನಿ ತೊಗೊಂಡಿದ್ವಿ. ಇನ್ನೂ ಬರ್ತಿದ್ದಾವೆ ಪಾರ್ಸಲು, ಇಷ್ಟೊಂದಿದೆ ಇಲ್ಲಿ. ಇನ್ನೂ ತಗೊತಿದ್ದೀವಿ, ಇನ್ನೂ ಬಿರಿಯಾನಿ ಫುಲ್ ಪಾರ್ಟಿ ಮಾಡ್ತಿದ್ದೀವಿ. ಇವತ್ತು ತರ್ತಾ ಇದ್ದಾನೆ ನೋಡ್ರಿ ಇವನು, ಫುಲ್ ಬಿರಿಯಾನಿ ಇವತ್ತು. ಇನ್ನೂ ಬೇಜಾನಿದೆ, ಇನ್ನೂ ತಗೊಂಬರ್ತಾ ಇದ್ದಾನೆ. ಬರ್ರಿ, ಅಲ್ಲೇನು ವೆಜ್ ತೊಗೊತೀರಾ? ವೆಜ್ ಬಿರಿಯಾನಿ ಇಲ್ಲ ಸಾಕಾ? उसको लेके आए तो क्या होता था? 8, 9, 10, 11, 12, 13, 14 गिन रहा है क्या? 16, 17, 18, 19, 20, 22 हो गया और एक है 23. इसमें क्या है? इसमें दूसरा कुछ 23 है रे, टोटल 23 है. 22 हे और एक बार गिनना यार, रुको ये पकड़, मैं एक बार करता हूँ. 1 2 3 4 5 6 7 8 9 10 11 12 13 14 15 होगा रे उसमें. 15 16 17 18 19 20 21 22 23 होगा ना यार? 23 होगा, 23 है. 23 ಇದೆ ಇದರಲ್ಲಿ. ಚೆನ್ನಾಗಿದೆ. ಯಾವತ್ತಾದ್ರೂ ಬಂದರೆ ಇಲ್ಲಿ ಬನ್ನಿ, ಸತೀಶ್ ಬಿರಿಯಾನಿ ಅಡ್ಡ ನಂಬರ್ 1. ಇಲ್ಲಿ ಬಂದರೆ ಇಲ್ಲಿ ವೆಜ್ ಬಿರಿಯಾನಿ ಕೂಡ ಸಿಗುತ್ತೆ ಇಲ್ಲಿ. ಇವಾಗ ತೊಗೊಂಡಿದ್ದೀವಿ ಬಿರಿಯಾನಿ, ಇಲ್ಲೆಲ್ಲ ಇಟ್ಟಿದ್ದೀವಿ ಬಿರಿಯಾನಿಗಳು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಇವರು ಮುನಿ ಅಣ್ಣ ಅಂತೇಳಿ ನಮ್ಮ ಡ್ರೈವರ್, ಇವರು ನಮ್ಮ ಡ್ರೈವರ್. ಇವರು ಫುಲ್ಲು ಡ್ರೈವಿಂಗ್ ಪರ್ಫೆಕ್ಟಾಗಿ ಮಾಡ್ತಾರೆ ಇವರು. ತೊಗೊಂಡು ಹೋಗ್ತಾ ಇದ್ದೀವಿ ನೋಡ್ರಿ. ಆರಾಮ್ ಸೆ ಜಾವನೆ. ಇಲ್ಲಿ ನಾವು ಹೋಗುವಾಗ ಇಲ್ಲೊಂದು ಹಾವು ಹೋಗ್ತಾ ಇತ್ತು, ಇಲ್ಲಿಂದ ಹಾವು ಹೋಗಿ ಬಿಡ್ತೀರಿ. ಅವಾಗ ವಿಡಿಯೋ ಮಾಡಿಲ್ಲ ನಾವು, ನಿಮಗೆ ತೋರಿಸ್ತೇವೆ. ಹಿಂಗೆ ಹೋಗ್ತಾ ಇದ್ದೀವಿ. ಎಲ್ಲ ನೆಕ್ಸ್ಟ್ ಕಂಪ್ನಿ ಎಲ್ಲ ಇದಾವೆ ಇಲ್ಲಿ. इधर राइट मार उधर जाने का है, मंगलूर कैंटीन जाने का है. चल इधर मारना यार, पीछे ले लो, सामने से टर्निंग करेंगे. पीछे ले लो. नहीं इधर ही पीछे करना, क्या हो जाएगा? करो पीछे करो. इधर ले लेना जाएगा है ना, कोई बात ले लो आराम से, देख रहा हूँ ಆರಾಮ್ ಸೆ ಜಾನೆ ದೆ. ಹಾಂ, ನಮ್ಮ ಡ್ರೈವರ್ ಈ ಕಡೆ ಹೋಗಂದ್ರೆ ಈ ಕಡೆ ಹೋಗ್ತಾ ಇದ್ದ ಸ್ವಲ್ಪ, ಯಾಕಂದ್ರೆ ಅವನು ಮನೆಗೆ ಹೋಗ್ತಾ ಇದ್ದಾನೆ. ಇಲ್ಲ ಮನೆಗೆಲ್ಲ ಕಂಪ್ನಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಗ್ರ್ಯಾಂಡ್ ಶ್ರೀ ಕೃಷ್ಣ ಹೋಟೆಲ್. रुक इधर होटल में ಇಲ್ಲಿ ಮೊಸರು ತೊಗೋಬೇಕು, ಏನೋ ಬೇರೆ ಏನೇನೋ ತೊಗೋಬೇಕು. ತೊಗೊಂಡು ಹೋಗ್ಬೇಕು. ಇವಾಗ ತಗೊಂಡು ಬಂದ್ಬಿಟ್ಟ. ಹಾಂ, ದುಡ್ಡಿದ್ರೆ ಪ್ರಪಂಚ ಅದಪ್ಪ. ಬಂದಿದ್ದೀವಿ, ಕುಂತ್ಕೊಂತಿದ್ದೀವಿ, ಇನ್ನು ಹೋಗ್ಬೇಕು. ಎಲ್ಲ ಫುಲ್
ಫುಲ್ಲು ಬಿರಿಯಾನಿ ಎಲ್ಲ ತಿನ್ನೋದೆಲ್ಲ ವಿಡಿಯೋ ಮಾಡ್ಬೇಕು ನಾವೆಲ್ಲ. ಇನ್ನು चलो चलो यार टाइम हो रहा है चलो टाइम हो गया यार. हाँ चलो अभी हो गया, अभी 1 बज रहे यार. सुबह गया हम लोग. ಬೆಳಿಗ್ಗೆನೆ ಹೋಗ್ಬಿಟ್ಟಿವಿ 10 ಗಂಟೆಗೆ. ಬಿರಿಯಾನಿ ಅಂಗಡಿಯಲ್ಲಿ ಯಾರಿದ್ದಿಲ್ಲ, ನೋಡಿದ್ರ ಅಲ್ಲೆಲ್ಲ ಅಷ್ಟೊಂದು ಜನ ಇದ್ರು. ಇವಾಗ ದೋಸ್ತು ಅಂತೂ ಇಂತೂ ಬಂದಿವಿ. ಬಿರಿಯಾನಿ ತಗೊಂಡೋಗಿಸಿಂದ ಬಿರಿಯಾನಿ ಇದೆ. ಸತೀಶ್ ಬಿರಿಯಾನಿಯಲ್ಲಿ ತೊಗೊಂಬಂದಿರೋದು ಇದೆ ನೋಡ್ರಿ, ಸತೀಶ್ ಬಿರಿಯಾನಿ. ನಾವು ಹೋಗಿಸಿಂದು ಇಷ್ಟೊತ್ತು ಕಷ್ಟಪಟ್ಟು ಗೆಸಿಂದು ಇಷ್ಟೊತ್ತು 1 ತಾಸಾಯಿತು. 1 ತಾಸಲ್ಲ, ಜಾಸ್ತಿ ಆಗಿರ್ಬೋದು. ಒಂದು 10 ಗಂಟೆಗೆ ಹೋಗಿದ್ದೀವಿ. ಬೆಳಗ್ಗೆನೇ ಯಾರಿದ್ದಿಲ್ಲ. ಅಷ್ಟು ಜನ ಹೋಗಿಸಿಂದು ತೊಗೊಂಡು ಬಿರಿಯಾನಿ ತಗೊಂಡು ಬಂದುಬಿಟ್ಟಿದ್ದೀವಿ. ಇದು ವೆಜ್ಜು ಇಲ್ಲ, ಚೆನ್ನಾಗಿ ಮಾಡ್ತಾರೆ. ಅಂದರೆ ಎಷ್ಟು ಜನ ಇರ್ತಾರೆ ಅಂದರೆ ಬೆಜ್ಜನ್ ಜನ. ಪೀಸ್ ಕೂಡ ಚೆನ್ನಾಗಿ ಹಾಕ್ತಾರೆ. ಇದೆಲ್ಲ ದೊಡ್ಡ ಪೀಸ್ ಇದ್ದಾವೆ ಎಲ್ಲ. ನೋಡಿರಿ, ಪೀಸ್ ಕೂಡ ಚೆಂದ ಲೆಗ್ ಗಿಗ್ ಎಲ್ಲ ಹಾಕ್ತಾರೆ. ಸತೀಶ್ ಬಿರಿಯಾನಿ ನೋಡಿರಿ, ದೊಡ್ಡ ಪೀಸ್ ಇದೆ, ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ಬೇಜಾನ್ ಜನ ಇರ್ತಾರೆ. ಜನ ಮುಖರಿರ್ತಾರೆ. ಸಾಯಂಕಾಲ ಒಂದು 4 ಗಂಟೆಗೆ ಹಂಗೆ ಹೋದರೆ ಬೇಜಾನ್ ಜನ ಬರ್ತಾರೆ. ಅಲ್ಲಿ ನಿಂದ್ರದಾಗೆ ಜಾಗ ಸರಿ ಬಿಡೋಲ್ಲ, ಲೈನ್ ಇರುತ್ತೆ. 12 ಗಂಟೆಯಿಂದ ಸ್ಟಾರ್ಟು. ನಾವು ಫಸ್ಟು ಬೇಗನೆ ಹೋಗಿಬಿಟ್ಟಿವಿ. ನಾವು ಒಂದು 10 ಗಂಟೆಗೆ ಹಂಗೆ ಹೋಗಿದ್ದೀವಿ. ನಾವು ಹೋದರೆ ಇನ್ನೂ ಜನನೇ ಇದ್ದಿಲ್ಲ. ಒಂದು 12 ಗಂಟೆಗೆ ರೆಡಿ ಆಗುತ್ತದೆ. 12 ಗಂಟೆ ತನಕ ಕಾಯ್ದು ತೊಗೊಂಡು ಬಂದುಬಿಟ್ಟಿವಿ. ಸೂಪರಾಗಿದೆ. ಬನ್ನಿ ತಿನ್ನೋಣ, ಬನ್ನಿ. ಅಂತೂ ಪಾರ್ಸಲ್ ತೊಗೊಂಬಂದ್ವಿ. ಪಾರ್ಟಿ ನಮ್ಮ ಫ್ರೆಂಡು ಬರ್ತ್ಡೇ ಇದೆ ಅಂತೆ, ಅದ್ರ ಸಲುವಾಗಿ ಕೊಟ್ಟಿರೋದು ಇದು ಪಾರ್ಟಿ. ಆಲ್ ದ ಬೆಸ್ಟ್.